ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಳಿಗಾಲ ಇರಲಿ ಅಥವಾ ಬೇಸಿಗೆ ಕಾಲದ ಆರಂಭದಲ್ಲಿರಲಿ ತುಂಬ ರೀತಿಯ ವೈರಲ್ ಇನ್ಫೆಕ್ಷನ್ ಆಗೋದು ಸಹಜ. ವೈರಲ್ ಫೀವರ್ ಬಂದರೆ ನಿಮಗೆ ಗೊತ್ತು, ಯಾವುದೇ ರೀತಿಯ ಆಹಾರ ಸೇವನೆ ಮಾಡುವುದು ಕಷ್ಟ, ಯಾವುದು ರುಚಿ ಅನಿಸೋದಿಲ್ಲ. ನನಗೂ ಇವಾಗ ಫೀವರ್ ಆ್ಯಂಡ್ ಕೋಲ್ಡ್ ಆಗಿದೆ. ನನಗೆ ಫೀವರ್ ಬಂದಾಗ ನಂಗೆ ರುಚಿ ಬೇಕು ಅಂತ ಅನಿಸ್ದಾಗ ಇಂಥ ಟೈಮಲ್ಲಿ ನಾನೊಂದು ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತೀನಿ ನಿಮಗೆ. ಬೆಟ್ಟದ ನೆಲ್ಲಿಕಾಯಿಯಲ್ಲಿ ನೈಸರ್ಗಿಕವಾಗಿ ರೋಗನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ. ಈ ಬೆಟ್ಟದ ನೆಲ್ಲಿಕಾಯಿ ಬಗ್ಗೆ ಹೇಳಬೇಕಂದ್ರೆ 5 ಮಿನಿಟ್ಸಲ್ಲಿ ಖಂಡಿತ ಸಾಕಾಗಲ್ಲ. ನಾನು ಇನ್ನೊಂದಿನ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ತೀನಿ. ಇನ್ನೂ ನನಗೆ ಇಷ್ಟ ಆಗೋ ಬೆಟ್ಟದ ನೆಲ್ಲಿಕಾಯಿ ಮಾಡುವ ವಿಧಾನ ಏನು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 8 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸ್ಟೀಮಲ್ಲಿ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೀವು ಉಪ್ಪಿನಕಾಯಿ ಅಂದ ತಕ್ಷಣ ಇದು ಟೈಮ್ ಹಿಡಿಯುತ್ತೆ ಅಂತ ಥಿಂಕ್ ಮಾಡಬೇಡಿ. ಸೀರಿಯಸ್ಲಿ ತುಂಬ ಕಮ್ಮಿ ಟೈಮಲ್ಲಿ ಇದನ್ನು ಮಾಡ್ಬೋದು. ನಾವು ಸ್ಟೀಮ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಟ್ ಮಾಡ್ಕೊಂಡಿರೋ ಥರ ಈ ಥರ ಬಿಡಿಸ್ಕೊಂಡ್ರೆ ಸಾಕು, ಈಸಿಯಾಗಿ ಬಂದುಬಿಡುತ್ತೆ. ಮತ್ತು ಅದನ್ನು ಕಟ್ ಮಾಡೋ ಅವಶ್ಯಕತೆಯೇ ಇರಲ್ಲ. ಕೈಯಾಗಿಯೇ ನೀಟಾಗೆಲ್ಲ ಸುಲ್ಕೋಬೋದು. ಇದು ಏನಪ್ಪ ರೋಗನಿರೋಧಕ ಶಕ್ತಿ ಜಾಸ್ತಿ ಆಗಬೇಕಂತ ಉಪ್ಪಿನಕಾಯಿ ತೋರಿಸ್ತಿದ್ದಾರೆ ಅಂತ ಅನ್ಬೇಡಿ. ನಾವು ಬೇರೆ ಯಾವುದೇ ರೂಪದಲ್ಲಾದ್ರೂ ಬೆಟ್ಟದ ನೆಲ್ಲಿಕಾಯಿನ ಈ 21 ಡೇಸ್ ತಿಂದರೆ ಖಂಡಿತ ರೋಗನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ನಾನಿಲ್ಲಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿದ್ದೀನಿ. ಇದಕ್ಕೆ ನಾನು 1/4 ಸ್ಪೂನ್ ಆಗುವಷ್ಟು ಸಾಸಿವೆ, 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ನೋಡಿ, ನಾನು ಇಷ್ಟೇ ಪ್ರಮಾಣದಲ್ಲಿ ತೊಗೊಂಡಿರೋದು. ಇದು ನಿಮಗೇನಾದ್ರೂ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಜಾಸ್ತಿ ತೊಗೊಳ್ಳಿ. ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಟು ತಿನ್ನಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ಈ ಹುರಿದಿಟ್ಕೊಂಡಿರೋ ಅಷ್ಟನ್ನು ನಾವು ಇವಾಗ ಪೌಡರ್ ಮಾಡ್ಕೋಬೇಕು. ಬೇಕಾದರೆ ಮಿಕ್ಸಿಯಲ್ಲಿ ಮಾಡ್ಕೊಳ್ಳಿ. ನಾನು ತುಂಬ ಕಮ್ಮಿ ಇರೋದಕ್ಕೆ ಈ ಥರ ಕುಟ್ಕೊತಾ ಇದ್ದೀನಿ. ಬಿಗಿನರ್ಸ್ಗೆ ಇದು ತುಂಬ ಈಸಿ ಇರುತ್ತೆ. ಇವಾಗ ತಾನೇ ಅಡುಗೆ ಕಲಿತಾ ಇರೋರಿಗಂತೂ ತುಂಬ ರುಚಿಯಾಗಿ ನೀವು ಉಪ್ಪಿನಕಾಯಿ ಮಾಡಿ ತೋರಿಸ್ಬೋದು. ಟ್ರಸ್ಟ್ ಮೀ, ನಿಜ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು 1/4 ಸ್ಪೂನ್ ಅರಿಶಿನ ಪೌಡರು, 1 ಸ್ಪೂನ್ ಖಾರದ ಪೌಡರು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತೊಗೊಂಡ್ಬಿಟ್ಟು ಈ ಪೌಡರ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಪೌಡರ್ ಮಿಕ್ಸ್ ಮಾಡುವಾಗ ನಂತರ ಚೆಲ್ಲಬಾರ್ದು. ಸ್ವಲ್ಪ ಬಿಗ್ ಬೌಲ್ ತೊಗೊಂಡೆ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಚೆಲ್ತಾ ಇದ್ದೀನಿ ಇಲ್ಲಿ. ನಾವು ಇಲ್ಲೇ ಪೌಡರ್ನೆಲ್ಲ ನೀಟಾಗಿ ಬೌಲಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ನೆಕ್ಸ್ಟು ಎಣ್ಣೆಗೆ ಹಾಕುವಾಗ ಅದು ಸೀದೋಗಲ್ಲ. 1 2 ಸ್ಪೂನ್ ಆಯಿಲ್ ತೊಗೊಂಡ್ಬಿಟ್ಟು ಎಲ್ಲ ಪೌಡರನ್ನು ಆಯಿಲ್ ಒಳಗಡೆ ಹಾಕಿಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಆಯಿಲ್ ಬಿಡೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಟೈಮಲ್ಲಿ ನಾವು 1 ಸ್ಪೂನ್ ಬೆಲ್ಲ ಸೇರಿಸ್ಬೇಕು. ಬೆಲ್ಲನ ಆಪ್ಷನಲಾಗಿ ಇಟ್ಕೋಬೋದು, ಬಟ್ ಬೆಲ್ಲ ಹಾಕಿದರೆ ಹುಳಿ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗೆಲ್ಲ ಇಂಗ್ರೀಡಿಯೆಂಟ್ಸ್ನು ಎಲ್ಲ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕನ್ಸಿದ್ರೆ 2 ಸ್ಪೂನು ನೀರು ಹಾಕ್ಕೊಳ್ಳಿ ಇಲ್ಲಿ. ಏಕೆಂದರೆ ನಾವು ನೆಲ್ಲಿಕಾಯಿ ಹಾಕಿ ಮಿಕ್ಸ್ ಮಾಡುವಾಗ ಎಲ್ಲ ನೆಲ್ಲಿಕಾಯಿಗೂ ಚೆನ್ನಾಗಿ ಗ್ರೇವಿ ಥರ ಇದ್ದರೆ ಚೆನ್ನಾಗಿ ಹತ್ತುತ್ತೆ. ಅದು ಪೇಸ್ಟ್ ಚೆನ್ನಾಗಿ ಮಾಡ್ಕೋಬೇಕು ನಾವಿಲ್ಲಿ. ಈ ಥರ ಈಸಿಯಾಗಿ ನೀವು ಮನೇಲಿ ಒಂದ್ಸರಿ ಉಪ್ಪಿನಕಾಯಿ ಮಾಡಿ ನೋಡಿ. ನಾನು ಉಪ್ಪಿನಕಾಯಿ ತಿನ್ನಲ್ಲ ಅನ್ನೋರು ಕೂಡ ಖಂಡಿತ ತಿಂತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಬೆಟ್ಟದ ನೆಲ್ಲಿಕಾಯಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಉಪ್ಪಿನಕಾಯಿ ರೆಡಿಯಾಗಿ ಹೋಗುತ್ತೆ. ನಿಮಗೆ ಹುಷಾರಿಲ್ದಾಗ ಸ್ವಲ್ಪ ಊಟ ಮಾಡಬೇಕಂದ್ರೆ ಖಂಡಿತ ಈ ಉಪ್ಪಿನಕಾಯಿ ಜೊತೆ ಊಟ ಮಾಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ಕರ್ಡ್ ರೈಸಿಗೂ ತುಂಬ ಟೇಸ್ಟಿಯಾಗಿರುತ್ತೆ ಇದು. ನಾನು ಈ ಉಪ್ಪಿನಕಾಯಿನ 1 ವೀಕಿಗೆ ಮಾಡಿದ್ದೀನಿ ಅಷ್ಟೇ. ಫ್ರಿಜ್ಜಲ್ಲಿ ಹಿಡ್ದೇ 1 ವೀಕ್ ಯೂಸ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. If you enjoyed this content, be sure to like, share, and subscribe for more exciting updates.